ದೇವರಿಗೆ ಇಷ್ಟವಾದ ರಸಾಯನ ರೆಡಿಯಾಗಿದೆ. ನಾನು ಮಾಡ್ತಾ ಇರೋದು ಫಸ್ಟು ಸಿಪ್ಪೆ ಎಲ್ಲ ತೆಕ್ಕೊಬಿಡ್ಬೇಕು. ಈಗೆಲ್ಲ ನಾನು ಸಿಪ್ಪೆ ಎಲ್ಲ ತೆಕ್ಕೊಂಡು ಬರ್ತೀನಿ. ನಾನು ಆಲ್ರೆಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಟ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಈಗ ಇದನ್ನೆಲ್ಲ ನಾನು ಇದೇ ಥರ ಕಟ್ ಮಾಡಿಕೊಂಡು ಬರ್ತೀನಿ. ಈಗ ಇದೇ ಥರ ಎಲ್ಲ ಕಟ್ ಮಾಡ್ಕೋಬೇಕು ಫುಲ್ಲು. ನಾನು 3 kg ಬಾಳೆಹಣ್ಣು ತಂದಿದ್ದೆ. ಬಟ್ಲು ತುಂಬಾಯ್ತು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಮ್ಮೆ ಹೇಳಿಬಿಡ್ತೀನಿ. ನಾನು 3 kg ಅಷ್ಟು ಬಾಳೆಹಣ್ಣು ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ kg ಅಷ್ಟು ಅವಲಕ್ಕಿ ತಗೋಬೇಕು. ಮತ್ತು 1/4 kg ಅಷ್ಟು ಬೆಲ್ಲ, ಒಂದು ಕಾಯಿ ತುರಿದಿಟ್ಕೋಬೇಕು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಅಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಉಪ್ಪು. ಯಾವುದೇ ನೀವು ಸ್ವೀಟ್ ಐಟಮ್ ಮಾಡಿದಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾನೀಗ ಅವಲಕ್ಕಿ ತೊಗೊಬರ್ತೀನಿ. ಅವಲಕ್ಕಿ ತೊಳ್ಕೊಬೇಕು, 2 ಸರಿ ತೊಳ್ಕೊಂಡು ಹಾಕ್ಕೊಳ್ಳೋಣ. ನಾನು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು 1-2 ನಿಮಿಷ ನೆನೆಯೋಕ್ಕೆ ಬಿಡೋಣ. ಆಮೇಲೆ ನಾವು ಬಾಳೆಹಣ್ಣಿಗೆ ಹಾಕ್ಕೊಳ್ಳೋಣ. ಅವಲಕ್ಕಿ ನೆಂದಿದೆ. ಈಗ ಅವಲಕ್ಕಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ನೋಡಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಯಾರಿಗಾದ್ರೂ ಸ್ವೀಟ್ ಕ್ರೇವಿಂಗ್ಸ್, ಇದು ದೇವ್ರಿಗೆ ಪ್ರಸಾದ ಮಾಡ್ತಿದ್ದೀನಿ, ಬಟ್ ನಿಮ್ಗೆ ಯಾರಿಗಾದ್ರೂ ಸ್ವೀಟ್ ಕ್ರೇವಿಂಗ್ಸ್ ಇದೆ ಅಂದಾಗ ಇದೇ ಥರ ಮಾಡಿಕೊಂಡು ತಿನ್ಬೋದು. 1-2 ಬಾಳೆಹಣ್ಣು ಕಟ್ ಮಾಡಿ, ಮತ್ತು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಅವಲಕ್ಕಿ ಹಾಕಿಬಿಟ್ಟು ಮಾಡ್ಕೊಂಡು ತಿಂದರೆ ನೋಡಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1/4 kg ಅಷ್ಟು ಬೆಲ್ಲ ತುರಿದು ಹಾಕ್ಕೋತಾ ಇದ್ದೀನಿ. ನಾನು ತುರಿದಿದ್ದೀನಿ ಇದನ್ನು. ಯಾವಾಗಲೂ ಬಾಳೆಹಣ್ಣು ತಿಂದು ಬೋರ್ ಆದಾಗೂ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನನಗೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ನಾನು ಈ ಥರ ಮಾಡಿಕೊಂಡು 1-2 ಬಾಳೆಹಣ್ಣು ಕಟ್ ಮಾಡಿಕೊಂಡು ತಿಂತೀನಿ. ಬಟ್ ನಾನು ದೊಡ್ಡ ಬಾಳೆಹಣ್ಣು ತಿನ್ನೋದಿಲ್ಲ, ನಾನು ಏಲಕ್ಕಿ ಬಾಳೆಹಣ್ಣಲ್ಲಿ ಮಾಡ್ಕೋತೀನಿ. ಈಗ ಇದನ್ನು ನಾನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಶಿವನಿಗೆ ತುಂಬ ಪ್ರೀತಿ ಇಷ್ಟ ಆದ ರೆಸಿಪಿ ಇದು. ಈಶ್ವರನಿಗೆ ಅಷ್ಟೇ ಆಗಲಿ. ಇಲ್ಲಿ ನಾವು ಆಂಜನೇಯನ ಟೆಂಪಲ್ಗೆ ಆವಾಗವಾಗ ಮಾಡಿಕೊಡ್ತೀವಿ ರಸಾಯನನ. ನೋಡಿ ರೆಡಿ ಆಯಿತು. ಈಗ ಒಂದು ಬಟ್ಲಿಗೆ ಸ್ವಲ್ಪ ತಗೊತೀನಿ ನಾನು. ನೋಡಿ ನಾನು ದೇವ್ರ ಹತ್ರ ಇಟ್ಟಿದ್ದೀನಿ ಈಗ ರಸಾಯನ. ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.